ಅಂಡ್ ಮುಂದಿನ ದಿನಗಳಲ್ಲಿ ಯಾರ್ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ? ಅಂದ್ರೆ ಇವಾಗ ಗಣೇಶ್ ಸರ್ ಕೊಟ್ಟಿ ಮೂವಿ ಮಾಡ್ತಾ ಇದೀನಿ ಅಂದ್ರೆ ಅವ್ರ ಮೂವಿಗೆ ನಾನು ಸೈಡ್ ರೋಲ್ ಆಗಿ ಹೋಗ್ತಾರೆ. ಅವ್ರು ಹೀರೋಯಿನ್ ಅಲ್ಲ, ಸೈಡ್ ರೋಲು. ಆ ಥರನೇ ಬೇರೆ ಹೀರೋಗಳದ್ದು ಸುದೀಪ್ ಸರ್ ಆಗಲಿ ಯಾರದೇ ಕೊಟ್ಟರು ನಾನು ಮಾಡ್ತೀನಿ. ಸೈಡ್ ರೋಲ್ಗಳು ಕೊಟ್ಟರು ಮಾಡ್ತೀನಿ. ಸೊ ಮುಂದಿನ ಯಾರದೇ ಆದರೂ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಿಪ್ಪಿ ಕೀರ್ತಿ ಅವರ ಫೇವ್ರೆಟ್ ಹೀರೋಯಿನ್ ಯಾರು ಅಂತ? ಹೀರೋಯಿನ್ ನನ್ನ ಅಮ್ಮನೇ ನನ್ನ ಫೇವ್ರೇಟ್. ಯಾಕಂದರೆ ನನ್ನ ಅಮ್ಮನೇ ನಾನು ನೋಡಿರೋದು. ಬೇರೆ ಹೀರೋಯಿನ್ ಅಂದರೆ ಮೂವಿ ಹೀರೋಯಿನ್ ನಾನು ಗ್ರೇಸ್ ಮಾಡಲ್ಲ ಅಂತ ಅಲ್ಲ, ಬಟ್ ನಾನು ಹೀರೋಯಿನ್ ಅಂತ ತಗೊತೀನಿ. ಯಾಕೆಂದರೆ ನನ್ನ ಬ್ಯಾಕ್ ಬೋನು ಸ್ಟ್ರೆಂತು, ನಾನು ಏನೇ ಮಾಡಿದ್ರು ಸಹಿಸ್ಕೊಂಡು ಇವಾಗ ನಮ್ಮಮ್ಮನ ಮೇಲೆ ಎಷ್ಟೊಂದು ಸತಿ ರೇಗು ಆಡಿದ್ದೀನಿ, ಎಲ್ಲ ವಿರುದ್ಧ ಬಂದಿದ್ದೀನಿ. ಎಲ್ಲ ಮಾಡೋದು ಸಹಿಸ್ಕೊಂಡು ನನ್ನ ಮಗಳು ಅಂತ ಒಂದು ಮಾತಾಡಿಸ್ತಾರ. ಅವರು ಅಷ್ಟು ನನಗೆ ಗ್ರೇಸ್ ಮಾಡ್ತಾರಲ್ಲ, ಅವರೇ ನನ್ನ ದೇವರು ಕೂಡ, ನನ್ನ ಹೀರೋಯಿನು ಕೂಡ ಅವರೇ. ಅವ್ರು ಬಿಟ್ಟರೆ ನಮಗೆ ಬೇರೆ ಹೀರೋಯಿನ್ ನನಗೆ ಇಷ್ಟ ಇಲ್ಲ ಅಂತಲ್ಲ, ನಾನು ಹೇಳೋದು. ಸ್ಯಾಂಡಲ್ವುಡ್ ನಟರ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ಅವರಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಥವಾ ಒನ್ ವರ್ಡ್ ಆನ್ಸರ್ ಏನಾದ್ರು ಹೇಳ್ಬೋದಾದ್ರೆ ಓಕೆನಾ? ಮೊದಲನೇದಾಗಿ ನಿಮ್ಮ ಫೇವ್ರೆಟ್ ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಅಂತ ಹೇಳಿದ್ರಿ. ಅಪ್ಪು ಅವರು? ಅಪ್ಪು ಸರ್ ದೇವರು, ಮತ್ತೆ ಅಪ್ಪು ಸರ್ ಸ್ಮೈಲು, ಅಪ್ಪು ಸರ್ ಅಂಬಾನೆಸ್, ಸಿಂಪಲ್ಸಿಟಿ ನಂಗೆ ತುಂಬ ಇಷ್ಟ. ಶಿವಣ್ಣ ಸರ್ದು ಅವರ ತಮ್ಮನ ಮೇಲೆ ಇಟ್ಟಿರೋ ಪ್ರೀತಿ ಮತ್ತೆ ಮಾತಾಡುವಂಥ ಒಂದು ಗ್ರೇಟ್ನೆಸ್, ಅವರ ವ್ಯಕ್ತಿತ್ವ. ಕಿಚ್ಚ ಸುದೀಪ್ ಅವರು? ಅವರ ಆಟಿಟ್ಯೂಡು, ಅವರ ಗುಣ, ಅವ್ರ ಸಾಂಗ್ಸ್, ಅವರ ಮೂವಿ, ಅವರ ಬಯ್ಯೋ ಅಂತ ಬಿಗ್ ಬಾಸ್ ಅಲ್ಲಿ ಸ್ಟೇಜಲ್ಲಿ ಇದ್ದಾಗ ಬೇರೆ ಕೋಪ ಬಂದಾಗ ರಿಯಾಕ್ಟ್ ಮಾಡೋ ಅಂಥದ್ದು, ಅವರ ಒಂದು ಗ್ರೇಟ್ನೆಸ್ ತುಂಬ ಇಷ್ಟ. ದರ್ಶನ್ ಅವರು? ಅವರ ಮೂವಿ, ಅವರ ವ್ಯಕ್ತಿತ್ವ, ಅವರ ಒಂದು ಸಾಂಗ್ಸ್ ಅವರ ತುಂಬ ಇಷ್ಟ ಆಗುತ್ತೆ. ಯಶ್ ಅವರು? ಇವ್ರದ್ದು ಹೇಳೋದೇ ಬೇಡ, ಇವ್ರದ್ದು ತುಂಬ ಇಷ್ಟ ಆಗುತ್ತೆ. ಇವ್ರದ್ದು ಜೋಡಿ, ಮೇನ್ ಆಗಿ ಇವ್ರದ್ದು ಜೋಡಿ, ಮತ್ತೆ ಇವರ ವ್ಯಕ್ತಿತ್ವ, ಮಾತಾಡೋದು, ಇವರ ಮೂವಿಗಳದ್ದು ಒಂದೊಂದು ಡೈಲಾಗ್ಗಳು ಅದು ಇಷ್ಟ ಆಗುತ್ತೆ. ಧ್ರುವ ಸರ್ಜಾ ಅವರು? ಇವ್ರದ್ದು ಅಂದರೆ ನನಗೆ ಮೂವಿ, ಇವರ ಆ್ಯಕ್ಷನ್ ಅಂತ, ಇವರ ಒಂದು ಡೈಲಾಗ್ ಇದೆ, ಏನಪ್ಪ ಮಾತೃಭಾಷೆ ಬಿಟ್ಟವರು ಊರು ಬಿಟ್ಟವ್ರಿಗಿಂತ ಮೂರ್ಖು, ಸೀರಿಯಸ್ ಆಗಿ ಅದು ನನಗೆ ತುಂಬ ಇಷ್ಟ. ಅವರ ಒಂದು ಆಟಿಟ್ಯೂಡ್ ಸಾಂಗ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅವರ ಸ್ಟೈಲ್, ಅವರ ಒಂದು ಗ್ರೇಸ್ನೆಸ್, ಸ್ಪೀಡ್ ಅದಿಷ್ಟ. ರಿಷಬ್ ಶೆಟ್ಟಿ ಅವರು? ಇವರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ನಾನು ನೋಡಿದ ಕಮ್ಮಿ. ಕಾಂತಾರ ಸಿನಿಮಾ ನೋಡಿದಿರಾ? ಕಾಂತಾರ ಮೂವಿ ನೋಡಿದ್ದೀನಿ, ಬಟ್ ಅಷ್ಟು ಪರ್ಸನಲ್ ಆಗಿ ಗೊತ್ತಿಲ್ಲ. ರಕ್ಷಿ ಶೆಟ್ಟಿ ಅವ್ರು ಗೊತ್ತಾ? ಇದು ಕಿರಿಕ್ ಪಾರ್ಟಿ ಮೂವಿಯಲ್ಲಿ ನಮ್ಮ ರಶ್ಮಿಕಾ ಮಂಡನ ಹೀರೋಯಿನ್ ಜೊತೆ ಮಾಡಿದ್ರು. ಸೊ ಗೊತ್ತು, ಅಂದರೆ ಅಷ್ಟು ಗೊತ್ತಿಲ್ಲ. ಒಂಚೂರು ಚಾರ್ಲಿ ಮೂವಿಯಿಂದಾಗ ಗ್ರೇಸ್ ಆಗಿ ನೋಡಿದೆ. ಕಿರಿಕ್ ಪಾರ್ಟಿ ನೋಡಿದೆ. ಚಾರ್ಲಿ ಮೂವಿ ತುಂಬ ನಾನು ಇಷ್ಟಪಟ್ಟು ನೋಡೋದು. ಯಾಕೆಂದರೆ ಅದ್ರ ನಾಯಿ ಮರಿ ಇದು ಒಂದು ಮೂವಿ ಸಖತ್ತಾಗಿದೆ, ಅದನ್ನ ನಾನು ಗ್ರೇಸ್ ಆಗಿ ನೋಡಿದ್ದೀನಿ. ದುನಿಯಾ ವಿಜಯ್ ಅವರು? ದುನಿಯಾ ವಿಜಯ್ ಸರ್ದು ಭೀಮಾ ಮೂವಿಯಿಂದ ಅವರು ತುಂಬ ನಂಗೆ ಇಷ್ಟ ಆಗ್ಬಿಟ್ರು. ಯಾಕೆಂದರೆ ಅವರ ಮೂವಿ ಸಾಂಗು ಗ್ರೇಸ್, ಅವರ ತುಂಬ ಸಾಂಗ್ಸು ನಾನು ಮಾಡಿದ್ದೀನಿ ಅವ್ರದ್ದು. ಸಖತ್ತಾಗಿರೋ, ಇವನು ಕೂಡ ಯಾವುದೋ ಒಂದು ಸಾಂಗು ಮಾಡಿದ್ದಾನೆ, ಅದು ರೀಮೇಕ್ಸ್ ಮಾಡೋಕೆ ಆಗ್ತಾಯಿಲ್ಲ ಇವನ ಜೊತೆ, ಅಷ್ಟು ಚೆನ್ನಾಗಿದೆ ಸಾಂಗು. ಅವರು ತುಂಬ ನೋಡಿದ್ದೀನಿ ಮೂವಿಗಳು. ಭೀಮಾ ಮೂವಿ ನಾನು ತುಂಬ ಇಷ್ಟಪಟ್ಟು ನೋಡಿರೋ ಅದಕ್ಕಿಂತ ಮುಂಚೆ ನೋಡಿದ್ದೀನಿ. ಅದೇ ಭೀಮಾ ಮೂವಿ ನಂಗೆ ಇಷ್ಟ ಆಗಿದೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ, ಗಾಂಜಾ ಸೇರಬಾರ್ದು ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅದು ಇಷ್ಟ ಆಯ್ತು ಅವ್ರ ಮೂವಿ. ಸೊ ಹಂಗಾಗಿ ಅವರು ತುಂಬ ಅಂಬರ್ ಪರ್ಸನ್ ಅಂತ ಹೇಳಕ್, ಅಂದರೆ ಅವ್ರಿಗೆ ಪರ್ಸ್ನಲ್ ಆಗಿ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಗೊತ್ತಿರೋ ನನಗೇನು ಗೊತ್ತು ಅದನ್ನ ನಾನು ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.